ರಾಜ್ಯದ ದಾವಣಗೆರೆ ಮತ್ತು ಬಾಗಲಕೋಟೆ ವಿಧಾನಸಭಾ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಐತಿಹಾಸಿಕ ಜಯ ಸಾಧಿಸಿದೆ. ನುಡಿದಂತೆ ನಡೆದ ಸರ್ಕಾರಕ್ಕೆ ಜನತೆ ನೀಡಿರುವ ಈ ಆಶೀರ್ವಾದವನ್ನ ಸಂಭ್ರಮಿಸಲು ಶಿಗ್ಗಾವಿಯಲ್ಲಿ ಕಾಂಗ್ರೆಸ್ ಮುಖಂಡರು ಮತ್ತು ಕಾರ್ಯಕರ್ತರು ಕಿತ್ತೂರು ರಾಣಿ ಚೆನ್ನಮ್ಮ ವೃತ್ತದಲ್ಲಿ ಒಗ್ಗೂಡಿ ವಿಜಯೋತ್ಸವ ಆಚರಿಸಿದರು. ಸಿಹಿ ಹಂಚಿ ಪಟಾಕಿಯನ್ನ ಸಿಡಿಸಿ ತಮ್ಮ ಹರ್ಷವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಜನಪ್ರಿಯ ಶಾಸಕ ಯಾಸೀರ್ ಅಹಮದ್ ಖಾನ್ ಪಠಾಣ್ ಅವರು, ಈ ಗೆಲುವು ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳಿಗೆ ಜನತೆ ನೀಡಿರುವ ಭರ್ಜರಿ ಬೆಂಬಲ, ಇನ್ನು ರಾಜ್ಯವು ಅಭಿವೃದ್ಧಿಯ ಪಥದಲ್ಲಿ ಸಾಗುತ್ತಿರೋದಕ್ಕೆ ಸಿಕ್ಕಿರುವ ಪ್ರತಿಫಲ ಇದಾಗಿದೆ. ಯುವ ನಾಯಕತ್ವದ ಶಕ್ತಿಯನ್ನ ಈ ಫಲಿತಾಂಶ ಸಾಬೀತುಪಡಿಸಿದ್ದು, ಇದು ನ್ಯಾಯಪರ ಹಾಗೂ ಪ್ರಗತಿಪರ ಆಡಳಿತಕ್ಕೆ ಸಿಕ್ಕ ಹೊಸ ಅಧ್ಯಾಯ ಎಂದು ಹರ್ಷ ವ್ಯಕ್ತಪಡಿಸ್ತಾ ಇದ್ದಾರೆ. ವಿಜಯೋತ್ಸವದಲ್ಲಿ ಶಿಗ್ಗಾವಿ ಹಾಗೂ ಸವಣೂರು ಭಾಗದ ಪ್ರಮುಖ ಮುಖಂಡರು ಪಾಲ್ಗೊಂಡಿದ್ದು, ಶಿಗ್ಗಾವಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗುಂಡಪ್ಪ ಜಲದಿ, ಸವಣೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಮೇಶ್ ದುರ್ಗಪ್ಪ, ಇನ್ನು ಮುಖಂಡ ಮಕ್ಬೂಲ್ ಅಹಮದ್ ಖಾನ್ ಪಠಾಣ್, ಗ್ಯಾರಂಟಿ ಸಮಿತಿ ಅಧ್ಯಕ್ಷ SF ಮನಕಟ್ಟೆ, ಶಿಗ್ಗಾವಿ ಪುರಸಭೆ ಸದಸ್ಯ ಗೌಸ್ ಖಾನ್ ಮುನೇಶಿ, ನಗರ ಘಟಕ ಅಧ್ಯಕ್ಷ ಚಂದ್ರಣ್ಣ ಕುಡ್ಲಿವಾಡಿ, ಜಿಲ್ಲಾ ಕಾಂಗ್ರೆಸ್ ಮಹಿಳಾ ಅಧ್ಯಕ್ಷೆ ಪ್ರೇಮಾ ಪಾಟೀಲ್ ಹಾಗೂ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಮ್ಮ ಸೋಮನಹಟ್ಟಿ ಸೇರಿದಂತೆ ಹಿರಿಯ ಮುಖಂಡರು ಪದಾಧಿಕಾರಿಗಳು ಭಾಗವಹಿಸಿದರು. ಉಪಚುನಾವಣೆಯಲ್ಲಿ ಎಲ್ಲರೂ ಹೋಗಿ 2026ರ ಉಪಚುನಾವಣೆಯಲ್ಲಿ ನಮ್ಮ ತಾಲೂಕಿನಾದ್ಯಂತ ನಮ್ಮ ಲೀಡರ್ ಮಂದಿ ಎಲ್ಲರೂ ಹೋಗಿ ದಾವಣಗೆರೆಯಲ್ಲಿ ಬಹಳಷ್ಟು ಪ್ರಚಾರ ಮಾಡಿದ್ರು. ಬಹಳಷ್ಟು ಪ್ರಚಾರದಿಂದನೂ ಇವತ್ತು ನಾವು ಬೆಳಿಗ್ಗಿಂದ ರಿಸಲ್ಟ್ ನೋಡೋಣ ಅಂದ್ರೆ ನಮ್ಮೂರು ಎಲ್ಲಿ ಹೋಗಿ ಪ್ರಚಾರ ಮಾಡ್ಯಾರ ಅಲ್ಲೇ ಹೆಚ್ಚಾಗಿ ದಾವಣಗೆರೆಯಲ್ಲಿ. ಯಾಕಂದ್ರೆ ಈಗ ಎಲ್ಲಿ ಯಾವ ವಾರ್ಡ್ ನಲ್ಲಿ ಇತ್ತಲ್ಲ ಅದೇ ವಾರ್ಡ್ ನಲ್ಲಿ ನಮ್ಮೂರಿಗೆ ಹಾಕಿದ್ರು. ಎಲ್ಲರೂ ಹೋಗಿ ಒಳ್ಳೆ ಪ್ರಚಾರ ಮಾಡಿದ್ವಿ. ಅವರಿಗೆ ಗೆಲ್ಸಕ್ಕೆ ನಮ್ಮ ತಾಲೂಕಿಂದನೂ ನಮ್ಮ ಲೀಡರ್ ಬಹಳಷ್ಟು ಕಸರತ್ ಮಾಡ್ಯಾರ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ಆಮೇಲೆ ಅದೇ ರೀತಿ ಒಳಗಾಗಿ ಬಾಗಲಕೋಟೆಗೂ ನಮ್ಮ ಲೀಡರ್ ಮಂದಿ ಬಹಳಷ್ಟು ಮಂದಿ ಹೋಗಿ ಅವರು ಒಂದ್ ಒಳ್ಳೆ ಪ್ರಚಾರ ಮಾಡಿ ಗೆಲ್ಸಕ್ಕೆ ಇವ್ರಿಗೂ ಒಂದು ಒಳ್ಳೆಯ ಸಾಧನೆ ಇದೆ. ಮುಂದೆ ಇದೇ ರೀತಿ ಒಳಗಾಗಿ ಕಾಂಗ್ರೆಸ್ ಪಕ್ಷದ ಸಂಘಟನೆ ರಾಜ್ಯಾದ್ಯಂತ ಇರ್ಲಿ ಅಂತ ಹೇಳಿ ಭಾವಿಸಿ 4 ಮಾತು